ಪ್ರತಿ ಚುನಾವಣೆಯಲ್ಲಿ ನಿಮ್ಮ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರ ಒಂದು ಹೋರಾಟ ಇತ್ತು. ಆದರೆ ಈ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರು ಒಬ್ಬ ಅಭ್ಯರ್ಥಿಯಾಗಿರುವುದರಿಂದ ಕಾಂಗ್ರೆಸ್ನ ಎಲ್ಲ ನಾಯಕರು ಭಾಗವಹಿಸಿದರು. ಅದು ಏನೋ ಒಂದು ಕಡೆ ನಿಮಗೆ ಹಿನ್ನಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅನಿವಾರ್ಯ ಇತ್ತು ನನಗೆ. ಇವತ್ತು ಕಾಂಗ್ರೆಸ್ಗೆ ಬರ್ತಕ್ಕಂಥ ಅನಿವಾರ್ಯ ಸ್ಥಿತಿಯನ್ನ ಮೊನ್ನೆ ಕುಮಾರಸ್ವಾಮಿ ಅವರು ನಿರ್ಮಾಣ ಮಾಡಿದ್ರು. ನಾನು ಅನಿವಾರ್ಯವಾಗಿ ನಾನು ಕಟ್ಟಿದಂಥ ಪಾರ್ಟಿನ ಬಿಟ್ಟುಬಿಟ್ಟು ಇವತ್ತು ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿ ಬಂತು. ಆ ಥರ ಏನಿಲ್ಲ, ಕಾಂಗ್ರೆಸ್ಸು ಸಂಘಟಿತವಾದಂಥ ಹೋರಾಟ ನಾವು ಮಾಡಿದ್ದೀವಿ. ಆದರೆ ಕಳೆದ 2 ಚುನಾವಣೆಗಳ ಫಲಿತಾಂಶವನ್ನು ನೋಡಿದ್ರೆ ಕಳೆದ ಒಂದು 15 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ. ಕಳೆದ 20 ವರ್ಷಗಳಿಂದನೇ ಇಲ್ಲ. ನಾನು ಗೆದ್ದುದು ಬಿಟ್ರೆ ಕಾಂಗ್ರೆಸ್ಸಿಂದ, ಅದಾದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಇಲ್ಲಿ ಗೆದ್ದಿಲ್ಲ. JDS ವರ್ಸಸ್ BJP ಅನ್ನೋ ಥರನೇ ಬಂತು. ಹಾಗಾಗಿ ಕಾಂಗ್ರೆಸ್ನ ಅಸ್ತಿತ್ವದ ಕೊರತೆ ಈ ಸಾರಿ ಸಂಘಟಿತ ಹೋರಾಟ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ ಜನ ತೀರ್ಮಾನ ಮಾಡಬೇಕು. ಹೌದೌದು, ಕಾರ್ಯಕರ್ತರಲ್ಲಿ ಆ ಸಮನ್ವಯ ಮಾಡೋ ಪ್ರಯತ್ನ ನಮ್ಮೆಲ್ಲ ನಾಯಕರು ಮಾಡಿದ್ರು, ಕಾಂಗ್ರೆಸ್ ನಾಯಕರೆಲ್ಲ ಹೇಳಿದ್ರು. ಆದ್ರೆ 2 ತದ್ವಿರುದ್ಧ ಮನಸ್ಥಿತಿಯ ಕಾರ್ಯಕರ್ತರಿದ್ರು. ಈಗ ಬಿಜೆಪಿಯಿಂದ ನನ್ನ ಬೆಂಬಲಿಗರು ಬಿಜೆಪಿ ಜೊತೆ ಗುರುತಿಸ್ಕೊಂಡಿದ್ವಿ. ಆಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ NDA ಜೊತೆಲಿ ಕೆಲಸ ಮಾಡಿದ್ವಿ, JDS ಜೊತೆ ಕೆಲಸ ಮಾಡಿದ್ವಿ. ಪುನಃ ಈ ಚುನಾವಣೆಯಲ್ಲಿ ಅವರೊಂದು ಒಂಥರ IPL ಮ್ಯಾಚ್ ತರ ಆಟಗಾರರು ಟೀಮಿಂದ ಟೀಮಿಗೆ ಬದಲಾಯಿಸ್ತಾರಲ್ಲ, ಹಂಗೆ ನಮ್ದು ಇದೊಂಥರ ಈ ಚುನಾವಣೆ ಹೋದ್ ಸಾರಿ ಬೇರೆ ಟೀಮು. ಇದೇ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ NDA ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದಾಗ ಇವರೆಲ್ಲ ವಿರೋಧವಾಗಿದ್ರು. ಪುನಃ ಇವ್ರ ಪರ ಇವತ್ತು ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. NDA ಪರ ಕೆಲಸ ಮಾಡುವಾಗ ವಿರುದ್ಧವಾಗಿದ್ದಾರೆ. ಒಂದು ವಿಚಿತ್ರ ಸನ್ನಿವೇಶ. ನೋಡ್ಬೇಕು ಮತದಾರರ ನಿರ್ಣಯ ತೀರ್ಮಾನ.